ಅವಿನಾಶ್ IAS KS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಾಲಿಟಿ PYQ ಮ್ಯಾರಥಾನ್ ಸೆಷನ್ನ 7ನೇ ದಿನದಲ್ಲಿ ಇವತ್ತು KS 2012ರಲ್ಲಿ ಬಂದಂಥ ಪಾಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅವಲೋಕನ ಮಾಡೋಣ. ಈಗಾಗಲೇ ನಾವು 1ನೇ ದಿನದಲ್ಲಿ 1998, 2ರಲ್ಲಿ 99, 3ರಲ್ಲಿ 2005, 4ರಲ್ಲಿ 2006, 5ರಲ್ಲಿ 2008, 6ರಲ್ಲಿ 2010ಕ್ಕೆ ಸಂಬಂಧಪಟ್ಟಂಥ ಪಾಲಿಟಿ ಪ್ರಶ್ನೆಗಳನ್ನು ಅವಲೋಕನ ಮಾಡಿದ್ದೀವಿ. ಸರಿಸುಮಾರು 80ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಅಲ್ಲೇ ಅವಲೋಕನ ಮಾಡಿದ್ದೀವಿ. ಸೊ ಇವಾಗ 2012ಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ನೋಡೋಣ. ಮೊದಲ ಪ್ರಶ್ನೆ, ಭಾರತದ ಸಂಸತ್ತಿನ ಎರಡೂ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು ಅನ್ನುವಂಥದ್ದು. ಇಲ್ಲಿ ಆಯ್ಕೆಗಳು ಏನಂತ ಕೊಟ್ಟಿದ್ದಾರೆ. ಭಾರತದ ರಾಷ್ಟ್ರಪತಿಗಳು, ರಾಜ್ಯಸಭೆಯ ಸ್ಪೀಕರ್, ಲೋಕಸಭೆಯ ಸ್ಪೀಕರ್, ಸಂಸತ್ತಿನಿಂದ ಎರಡೂ ಸದನಗಳ ಸದಸ್ಯರ ಬಹುಮತದಿಂದ ಇದೇ ಉದ್ದೇಶಕ್ಕಾಗಿ ನಿರ್ದಿಷ್ಟವಾಗಿ ಆಯ್ಕೆಯಾದಂಥ ಸಭಾಪತಿ. ಈ ಮತ್ತೊಂದು ಸಾರಿ ಯಾರನ್ನು ಆಯ್ಕೆ ಮಾಡೋದಿಲ್ಲ ಜಂಟಿಯಾಗಿ, ಆ ಕಾರಣಕ್ಕಾಗಿ ಡಿ ಏನಾಗತ್ತೆ, ತಪ್ಪಾಗತ್ತೆ. ಇನ್ನು ರಾಷ್ಟ್ರಪತಿಗಳು ಕೂಡ ಈ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಿಲ್ಲ. ಅದರಂತೆ ರಾಜ್ಯಸಭೆಯ ಸ್ಪೀಕರ್ ಅಂದರೆ ಯಾರು, ಉಪರಾಷ್ಟ್ರಪತಿಗಳು, ಅವರೂ ಕೂಡ ಈ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಿಲ್ಲ. ಆದರೆ ಲೋಕಸಭೆಯ ಸ್ಪೀಕರ್ ವಿಧಿ 118(4) ಅಡಿಯಲ್ಲಿ ಏನಾಗ್ತದೆ, ಜಾಯಿಂಟ್ ಸೆಷನ್ನ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ವಹಿಸ್ಕೊಳ್ತಾರೆ. ಇನ್ನು ಲೋಕಸಭೆಯ ಸ್ಪೀಕರ್ ಅವರು ಅನುಪಸ್ಥಿತಿಯಲ್ಲಿ ಯಾರು ವಹಿಸ್ಕೊಳ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಮುಂದಿನ ಅಂದರೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ಯಾರು ವಹಿಸ್ಕೊಳ್ತಾರೆ? ಲೋಕಸಭೆಯ ಉಪಸ್ಪೀಕರ್ ಅವರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಲೋಕಸಭೆಯ ಉಪಸ್ಪೀಕರ್ ಅನುಪಸ್ಥಿತಿ ಇತ್ತಂತಂದರೆ ಯಾರು ವಹಿಸ್ಕೊಳ್ತಾರೆ? ರಾಜ್ಯಸಭೆಯ ಉಪ ಸಭಾಪತಿ. ಅಂದರೆ ಯಾವ ಸಂದರ್ಭದಲ್ಲಿಯೂ ಕೂಡ ರಾಜ್ಯಸಭೆಯ ಸಭಾಪತಿಗಳಾದಂಥ ಅಥವಾ ಉಪರಾಷ್ಟ್ರಪತಿಗಳು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವುದು ಭಾರತೀಯ ಸಂಸತ್ತಿನ ಇಲಾಖಾ ಸಂಬಂಧಿತ ಸ್ಥಾಯಿ ಸಮಿತಿಯಾಗಿರೋದಿಲ್ಲ? ಏನಂತಿದೆ? ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್. ಏನಂತ ಕರಿತೀವಿ? ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್. ಹಾಗಾದರೆ ಇಲ್ಲಿ ಕೊಟ್ಟಂಥವುಗಳಲ್ಲಿ ಅದು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿ ಯಾವುದು ಅಲ್ಲ ಅಂತನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕ್ಷೇಮ ಕಲ್ಯಾಣ ಕುರಿತ ಸಮಿತಿ, ಅಥವಾ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಕುರಿತ ಸಮಿತಿ, ಅಥವಾ ಕಾರ್ಮಿಕರನ್ನು ಕುರಿತ ಸಮಿತಿ, ಅಥವಾ ಗ್ರಾಮೀಣ ಅಭಿವೃದ್ಧಿ ಕುರಿತ ಸಮಿತಿ. ಇಲ್ಲಿ ಉತ್ತರ ಏನಾಗುತ್ತೆ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕ್ಷೇಮ ಕಲ್ಯಾಣ ಕುರಿತ ಸಮಿತಿ. ಹಾಗಾದರೆ ಉಳಿದಂಥ ಸಮಿತಿಗಳು ಯಾವುವು? ಇವೆಲ್ಲವೂ ಕೂಡ ಏನಾಗ್ತವೆ? DRSC ಎಷ್ಟಿದಾವೆ ನಮ್ಮ ಹತ್ರ? ಇಲಾಖಾ ಸಂಬಂಧಿತ ಸ್ಥಾಯಿ ಸಮಿತಿಗಳು ಎಷ್ಟಿದಾವೆ? 24 ಸಮಿತಿಗಳಿವೆ. ಓಕೆ, ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಷೇಮ ಕಲ್ಯಾಣ ಕುರಿತಂಥ ಸಮಿತಿ ಏನು ಅಂತಂದರೆ DRSC ಅಲ್ಲ. ಇನ್ನು 3ನೇ ಪ್ರಶ್ನೆಯನ್ನು ನೋಡೋಣ. ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಹೊಂದಾಣಿಕೆಯನ್ನು ನಾವು ಗುರುತಿಸಬೇಕಾಗ್ತದೆ. ಮೊದಲ ಹೊಂದಾಣಿಕೆ, 1984 ಸಿಖ್ ವಿರೋಧಿ ಗಲಭೆಗಳು, ನ್ಯಾಯಮೂರ್ತಿ ಶ್ರೀಕೃಷ್ಣ. 1992-93 ಮುಂಬೈ ಗಲಭೆಗಳು, ನ್ಯಾಯಮೂರ್ತಿ ನಾನಾವತಿ. ಇನ್ನು ಸಿ, ಭಾರತೀಯ ಸಂವಿಧಾನದ ಕಾರ್ಯನಿರ್ವಹಣೆ ಪುನರಾವಲೋಕನಕ್ಕೆ ಸಂಬಂಧಪಟ್ಟಂಥ ಸಮಿತಿ, ನ್ಯಾಯಮೂರ್ತಿ ವೆಂಕಟಾಚಲಯ್ಯ. ತಮಿಳುನಾಡು ಕೇರಳ ನಡುವಿನ ನದಿ ನೀರಿನ ವಿವಾದ, ನ್ಯಾಯಮೂರ್ತಿ ಮಹಾಜನ್. ಅಂದರೆ ಇಲ್ಲಿ ಸರಿಯಾದದ್ದನ್ನು ನಾವು ಗುರುತಿಸಬೇಕಾಗಿದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಯಮೂರ್ತಿ ಮಹಾಜನ್ ಯಾವ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ ಏನಾಗುತ್ತೆ? ಆಪ್ಷನ್ ಡಿ ಈಸ್ ರಾಂಗ್. ಇನ್ನು ಸಿಖ್ ವಿರೋಧಿ ಗಲಭೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಸಮಿತಿ ಅಂದರೆ ಈಗ ಸಂಬಂಧಪಟ್ಟ ಹಾಗೆ ಇದ್ದಂಥ ಸಮಿತಿ ಅಧ್ಯಕ್ಷತೆ ಯಾರು ವಹಿಸಿಕೊಂಡಿದ್ರು ಅಂತಂದರೆ ಯಾರು? ನ್ಯಾಯಮೂರ್ತಿ ನಾನಾವತಿಯವರು ಸಿಖ್ ವಿರೋಧಿ ಗಲಭೆಗಳಿಗೆ ಸಂಬಂಧಪಟ್ಟಂಥ ಸಮಿತಿಯನ್ನು ಅಧ್ಯಕ್ಷತೆಯನ್ನು ಹೊಂದಿದ್ದರು. ಅದರಂತೆ 1992-93 ಮುಂಬೈ ಗಲಭೆಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ BN ಶ್ರೀಕೃಷ್ಣ ಅವರು ಅಧ್ಯಕ್ಷತೆಯನ್ನು ಹೊಂದಿದ್ದರು.
ಹಾಗಾದರೆ ನಮ್ಮ ಸರಿಯಾದ ಉತ್ತರ ಏನು? ಭಾರತೀಯ ಸಂವಿಧಾನದ ಕಾರ್ಯನಿರ್ವಹಣೆ ಪುನರಾವಲೋಕನ ನ್ಯಾಯಮೂರ್ತಿ ವೆಂಕಟಾಚಲಯ್ಯ. ಓಕೆ, ಗುಡ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಸರಿಯಾದ ವಿವರಣೆ ಯಾವುದು? ಅಂದರೆ 2012ಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯಲ್ಲಿ ಒಂದಿಷ್ಟು ಇತ್ತು, ಅದನ್ನು ನಾನೀಗ 2026 ಅಥವಾ 27, 28ಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿಫೈ ಮಾಡಿದ್ದೇನೆ. ಈ ಪ್ರಶ್ನೆಯನ್ನು ಓದೋಣ. ಲೋಕಸಭೆ ಮತ್ತು ರಾಜ್ಯಸಭೆ ರಾಜ್ಯ ವಿಧಾನಸಭೆಗಳಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 1/3 ಸ್ಥಾನಗಳನ್ನು ಮೀಸಲಿರಿಸುವ ಮಸೂದೆಯು ಸಂಸತ್ತಿನ ಎರಡೂ ಸದನಗಳಲ್ಲಿ ಅಂಗೀಕೃತವಾಗಿ ಕಾಯ್ದೆಯಾಗಿ ಜಾರಿ ಬಂದಿದೆ. ಹೌದಾ ಇಲ್ವಾ? ಓಕೆ, ಜಾರಿಯಾಗಿದೆ. ಓಕೆ, ಸರಿಯಾದ ಅಂದರೆ ನಿಮಗೆ ಫಸ್ಟಲ್ಲಿ ನಿಮಗೆ ಆನ್ಸರ್ ಸಿಕ್ತು. ಆವಾಗ ಮುಂದಿನ ಓದಲಿಕ್ಕೆ ಅವಶ್ಯಕತೆಯೇ ಇದೆಯಾ ಸರ್? ಇಲ್ಲ. ಓಕೆ, ಆದರೂ ಕೂಡ ನೀವು ಒಂದು ರೀತಿ ನೋಡ್ಬೋದು. ಏನಂತ ಇದ್ದಾರೆ? ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ಜಾರಿಯಲ್ಲಿದೆ. ಇನ್ನೊಂದೇನು, ಇನ್ನೂ ಸಂಸತ್ತಿನಲ್ಲಿ ಮಂಡನೆ ಮಾಡಬೇಕು. ಇದು ಕೂಡ ರಾಂಗ್. ಲೋಕಸಭೆ ವಿಧಾನಸಭೆಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಕುರಿತ ಮಸೂದೆಯನ್ನು ಸಮಾಲೋಚನೆಗಾಗಿ ಸಂಸದೀಯ ಸಮಿತಿಗೆ ಕಳಿಸಲಾಗಿದೆ. ಇದು ಕೂಡ ತಪ್ಪು. ಹಾಗಾದರೆ ಇದು ಈ ಯಾವ ಕಾಯ್ದೆ, ಯಾವ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ಇದನ್ನು ಜಾರಿಗೊಳಿಸಲಾಗಿದೆ ಸರ್? ನಾವು ಆಲ್ರೆಡಿ ಇದು ರಿಪೀಟೇಟಿವ್ ಕ್ವಶನ್, ಪ್ರೀವಿಯಸ್ಲಿ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಅಂದರೆ 106ನೇ ತಿದ್ದುಪಡಿ. ಇದನ್ನು ಯಾವ ಕಾಯ್ದೆ ಅಂತ ಕರೆದ್ರು? ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ ಕರೀತಾರೆ. ಅದರಲ್ಲಿ ಏನಾಗುತ್ತೆ? ಲೋಕಸಭೆ ವಿಧಾನಸಭೆಗಳಲ್ಲಿ ಮಾತ್ರ. ಓಕೆ, ಅದೇ ರೀತಿಯಾಗಿ SC STಗಳು ಕೂಡ ಇರ್ತಕ್ಕಂಥ ರಿಸರ್ವೇಷನ್ ಕೂಡ ಲೋಕಸಭೆ ವಿಧಾನಸಭೆಗಳಲ್ಲಿ ಮಾತ್ರ ಇರುತ್ತೆ. ಓಕೆ, ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವಶನ್. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವುದರಲ್ಲಿ ಸೇರಿಸಲಾಗಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಪಾರ್ಟ್ಸನ್ನು ಯಾವ ಸಂವಿಧಾನದ ಯಾವ ಭಾಗದಲ್ಲಿ DPSPಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಪತ್ತೆ ಹಚ್ಚಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಆಪ್ಷನ್ ಏನಂತ ಹೇಳುತ್ತೆ? ಸಂವಿಧಾನದ ಭಾಗ 3 ಯಾವುದಕ್ಕೆ ಸಂಬಂಧಪಟ್ಟಿದೆ ಸರ್? ಇದು ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಿದೆ. ಅದೇ ರೀತಿಯಾಗಿ ಸಂವಿಧಾನದ ಭಾಗ 5 ಯಾವುದಕ್ಕಿದು? ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಅಂತ, ಹೌದಾ? ಯೂನಿಯನ್. ಇನ್ನು ಸಂವಿಧಾನದ ಭಾಗ 4 ಯಾವುದಕ್ಕೆ ಸಂಬಂಧಪಟ್ಟಿದೆ? ರಾಜ್ಯ ನೀತಿಯ DPSPಗಳಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ನಮ್ಮದು ಉತ್ತರ ಏನಾಗುತ್ತೆ? C ಆಗುತ್ತೆ. ಇನ್ನು ಅದೇ ರೀತಿಯಾಗಿ 4A ಯಾವುದಕ್ಕೆ? ಕರ್ತವ್ಯಗಳಿಗೆ, ಫಂಡಮೆಂಟಲ್ ಡ್ಯೂಟಿಗಳಿಗೆ ಸಂಬಂಧಪಟ್ಟಾಗಿದೆ. ಇನ್ನು ಸಂವಿಧಾನದ ಭಾಗ 6 ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ರಾಜ್ಯ ಆಡಳಿತ, ಸ್ಟೇಟ್ಗಳಿಗೆ ಸಂಬಂಧಪಟ್ಟಿದೆ. ಓಕೆ, ಗುಡ್. ನೆಕ್ಸ್ಟ್ ಕ್ವಶನ್. ಭಾರತದ ರಾಷ್ಟ್ರಪತಿಯವರನ್ನು ಕುರಿತಂತೆ ಈ ಕೆಳಗಿನ ಯಾವ ವಿವರಣೆ ಸರಿಯಾಗಿದೆ? ರಾಷ್ಟ್ರಪತಿಯು ಸಂಸತ್ತಿನ ಭಾಗವಲ್ಲ. ರಾಷ್ಟ್ರಪತಿಯು ಸಂಸತ್ತಿನ ಭಾಗವಾಗಿದ್ದಾರೆ. ಓಕೆ, ರಾಷ್ಟ್ರಪತಿಯು ಮತದಾರರ ಗಣದಿಂದ ಆಯ್ಕೆಯಾಗಿರೋದಿಲ್ಲ. ರಾಷ್ಟ್ರಪತಿಯು ಜನರಿಂದ ನೇರವಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ನೋಡಿ, ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರಾ? ಇಲ್ಲ. ಯಾರು ರಾಷ್ಟ್ರಪತಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ? MLA MPs ಎಲ್ಲ ಕೂಡ ಆಯ್ಕೆ ಮಾಡ್ತಾರೆ. ಅಂದರೆ ಕಲೆಕ್ಟ್ರಲ್, ಹೌದಲ್ಲ? ಎಲೆಕ್ಟ್ರಲ್ ಕಾಲೇಜ್. ಸೊ ಎಲೆಕ್ಟ್ರಲ್ ಕಾಲೇಜ್ ಇಲ್ಲ ಅಂದರೆ ಮತದಾರ ಗಣ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಕೂಡ ತಪ್ಪಾಗತ್ತೆ. ಹಾಗಾದರೆ ಸರಿಯಾದ ಉತ್ತರ ಏನು? ರಾಷ್ಟ್ರಪತಿಗಳು ಸಂಸತ್ತಿನ ಭಾಗವಾಗಿದ್ದಾರೆ. ವಿಧಿ 79 ಏನು ಹೇಳುತ್ತೆ? ಓಕೆ, ಸಂಸತ್ತಿನ 3 ಭಾಗಗಳ ಬಗ್ಗೆ ಮಾತಾಡುತ್ತೆ. ಒಂದು ನಮ್ಮ ರಾಷ್ಟ್ರಪತಿಗಳು, ಎರಡನೇದು ಲೋಕಸಭೆ, ಮೂರನೇದು ರಾಜ್ಯಸಭೆ. ಅಂದರೆ ಸಂಸತ್ತಿನಲ್ಲಿ ರಾಷ್ಟ್ರಪತಿಗಳು ಬರ್ತಾರೆ, ಲೋಕಸಭೆ ಬರುತ್ತೆ, ರಾಜ್ಯಸಭೆ ಬರುತ್ತೆ. ಓಕೆ, ಗುಡ್. ನೆಕ್ಸ್ಟ್ ಕ್ವಶನ್. ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ವಿಸರ್ಜಿಸುವ ಕೆಲಸವನ್ನು, ಓಕೆ, ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ನೋಡಿ. ಸಂಸತ್ತು ಮಾತ್ರ ಮಾಡಬಹುದು, ರಾಜ್ಯಸಭೆ ಮಾತ್ರ ಮಾಡಬಹುದು, ರಾಜ್ಯಸಭೆಯ ಶಿಫಾರಸ್ಸಿನ ಮೇರೆಗೆ ರಾಜ್ಯ ವಿಧಾನಸಭೆಯ ಶಿಫಾರಸ್ಸಿನ ಮೇರೆಗೆ
ಸಂಸತ್ತು ಮಾಡಬಹುದು. ರಾಜ್ಯದ ರಾಜ್ಯಪಾಲರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ಮಾಡಬಹುದು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಗುಡ್. ಅಂದರೆ ರಾಜ್ಯ ವಿಧಾನಸಭೆ ಶಿಫಾರಸ್ಸಿನ ಮೇರೆಗೆ ಸಂಸತ್ತು ವಿಧಾನ ಪರಿಷತ್ತನ್ನು ಸೃಷ್ಟಿ ಮಾಡಬಹುದು. ಓಕೆ, ಈ ವಿಧಾನ ಪರಿಷತ್ತಿನ ಸೃಷ್ಟಿ ಯಾವುದರ ಪ್ರಕಾರ ಆಗುತ್ತೆ? ವಿಧಿ 169. ಈ ವಿಧಿ ಇಂಪಾರ್ಟೆಂಟ್. ಎಲ್ಲೆಲ್ಲಿ ನನ್ನ ವಿಧಿಗಳನ್ನು ನಿಮಗೆ ಬರೆಸ್ತೀನಲ್ಲ ಅದನ್ನು ನೀವು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಒಂದು ಅಥವಾ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಆ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ಗುಡ್. ನೆಕ್ಸ್ಟ್ ಪಾರ್ಟ್ ಅಂದರೆ ಯೂಶ್ವಲಿ ರಾಜ್ಯ ವಿಧಾನಸಭೆಯಲ್ಲಿ ಏನಾಗಬೇಕಾಗತ್ತೆ, ಅವರು ಸೃಷ್ಟಿ ಮಾಡಬೇಕು ಅಂತಂದಾಗ ಏನು ಮಾಡಬೇಕು ಅಂತ ರಾಜ್ಯ ವಿಧಾನಸಭೆಯಲ್ಲಿ 2/3 ಭಾಗದಷ್ಟು ಮತ ಚಲಾವಣೆ ಮಾಡಿ ಓಕೆ ಆ ಮೋಷನನ್ನು ಸಂಸತ್ತಿಗೆ ಕಳಿಸಿದಾಗ ಸಂಸತ್ತು ಅದನ್ನು ಅಂಗೀಕರಿಸಿದರೆ ಅಂಗೀಕರಿಸಿ ರಾಷ್ಟ್ರಪತಿಗಳು ಅಂಕಿತ ಹಾಕಿದ ನಂತರ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಸೃಷ್ಟಿಯಾಗತ್ತೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ತನ್ನು ಹಿಂಪಡೆಯಬೇಕಾದರೂ ಕೂಡ ಅದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗಾದರೆ ಪ್ರಸ್ತುತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತುಗಳಿವೆ ಅನ್ನುವಂಥದ್ದು ಪ್ರಶ್ನೆ. ವಿಧಾನ ಪರಿಷತ್ತು ಎಷ್ಟು ರಾಜ್ಯಗಳು? 6 ರಾಜ್ಯಗಳು. ಯಾವುವು? ಕೊಂಬ ಟಿ, ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ್, ಆಂಧ್ರ, ತೆಲಂಗಾಣ. ಓಕೆ, ಈ ಟ್ರಿಕ್ಕನ್ನು ಕೊಂಬಾಟಿಯನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ವಿಷಯವು ಕೇಂದ್ರದ ಸೂಚಿಯಲ್ಲಿ ಸೇರಿರುವುದಿಲ್ಲ? ಕೇಂದ್ರದ ಸೂಚಿಯಲ್ಲಿ ಸೇರಿರುವುದಿಲ್ಲ ಅಂದರೆ ನಮ್ಮದು ಶೆಡ್ಯೂಲ್ ಏನಿದೆ, ಯಾವ ಶೆಡ್ಯೂಲ್ ಸರ್? 7th ಅಧಿಸೂಚಿ. ಇದರಲ್ಲಿ ಡಿವಿಷನ್ ಆಫ್ ಪವರ್ ಬಗ್ಗೆ ಮಾತಾಡ್ತೀವಿ ನಾವು. ಏನು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಅಂದರೆ ಈ ಕೇಂದ್ರ ಪಟ್ಟಿಯಲ್ಲಿ ಕೊಟ್ಟಂಥ ವಿಷಯಗಳ ಮೇಲೆ ಸಂಸತ್ತು ಮಾತ್ರ ಕಾನೂನನ್ನು ರಚಿಸಬಹುದು. ರಾಜ್ಯ ಪಟ್ಟಿಯಲ್ಲಿ ರಾಜ್ಯಗಳ ವಿಧಾನಸಭೆ, ಸಮವರ್ತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ 2. ಸೊ ಹಾಗಾದರೆ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಕೇಂದ್ರ ಪಟ್ಟಿಯಲ್ಲಿ ಇರಲಾರ್ದಂಥ ಸಬ್ಜೆಕ್ಟು ವಿಷಯ ಯಾವುದು ಅಂತ. ಓಕೆ, ಸಿಟಿಜನ್ಶಿಪ್ ಆಬ್ವಿಯಸ್ಲಿ ಏನಾಗುತ್ತೆ, ಕೇಂದ್ರದಲ್ಲಿ ಬರುತ್ತೆ. ನಮ್ಮಲ್ಲಿ ಏನಿದೆ, ಏಕಪೌರತ್ವ ತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಆ ದೃಷ್ಟಿಯಲ್ಲಿ ಏನಂತಂದರೆ ಇದು ಕೇಂದ್ರ ಸೂಚಿಯಲ್ಲಿಯೇ ಬರುತ್ತೆ. ಇನ್ನು ಮದ್ಯೋದ್ಯಮ ಅಂದರೆ ಆಲ್ಕೋಹಾಲ್ ರಿಲೇಟೆಡ್ ಉದ್ಯಮಗಳು, ಅಂಚೆ ಮತ್ತು ತಂತಿ, ಪ್ರತ್ಯರ್ಪಣ ಅಂದರೆ ಎಕ್ಸ್ಟ್ರಾಡಿಷನ್ ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು. ಅದೇನಾಗುತ್ತೆ, ಫಾರಿನ್ ಅಫೇರ್ಸಲ್ಲಿ ಬರುತ್ತಲ್ಲ, ಹಾಗಾಗಿ ಏನಾಗುತ್ತೆ, ಇದು ಕೂಡ ಕೇಂದ್ರದಲ್ಲಿಯೇ ಬರುತ್ತೆ. ಇನ್ನು ಅಂಚೆ ಮತ್ತು ತಂತಿ, ಓಕೆ, ಪೋಸ್ಟಲ್ ಸರ್ವಿಸಸ್. ನೀವು ಪೋಸ್ಟ್ ಆಫೀಸಲ್ಲಿ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರಿಕ್ರೂಟ್ ಮಾಡಿರ್ತಾರೆ, ಕೇಂದ್ರ ಸರ್ಕಾರ ರಿಕ್ರೂಟ್ ಮಾಡಿ, ನಿಮಗೆಲ್ಲ ಗೊತ್ತಿರುತ್ತೆ, ಅಪ್ಲೈ ಮಾಡಿರ್ತೀರ ಕೆಲವು ಸಾರಿ. ಅದೇನಾಗುತ್ತೆ ಅಂದರೆ ಕೇಂದ್ರದಲ್ಲೇ ಬರುತ್ತೆ, ಇದು ಕೂಡ ಕೇಂದ್ರದಲ್ಲಿ ಬರುತ್ತೆ. ಆದರೆ ಉಳಿದಂಥ ಮಧ್ಯೋದ್ಯಮ ಅದು ಬಿ ಇಸ್ ಆನ್ಸರ್. ಇನ್ನೊಂದು ನೀವು ಕೇಳ್ತೀರ, ಅಬಕಾರಿ ಮಂತ್ರಿಗಳು. ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಅಬಕಾರಿ ಮಂತ್ರಿಗಳು ಇರ್ತಾರಾ? ಕೇಂದ್ರದಲ್ಲಿ ಅಬಕಾರಿ ಮಂತ್ರಿಗಳಿದ್ದಾರಾ? ರಾಜ್ಯದಲ್ಲಿ ನೀವು ನೋಡ್ತೀರಾ, ರಾಜ್ಯದಲ್ಲಿ ಏನಿರ್ತಾರೆ, ರಾಜ್ಯದಲ್ಲಿ ಅಬಕಾರಿ ಮಂತ್ರಿಗಳು ಇರ್ತಾರೆ. ಆ ಕಾರಣಕ್ಕಾಗಿ ಮದ್ಯಕ್ಕೆ ಸಂಬಂಧಪಟ್ಟಂಥದ್ದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ, ಕೇಂದ್ರ ಪಟ್ಟಿಯಲ್ಲಿ ಬರೋದಿಲ್ಲ. ಓಕೆ, ಈ ರೀತಿ ನೀವು ಇದನ್ನ ಅನಲೈಸ್ ಮಾಡ್ಬೋದು.
ನೆಕ್ಸ್ಟ್ ಅಂದರೆ ಎಲ್ಲನೂ ಬಯಟ್ ಮಾಡಬೇಕಾ ಅಂತೇನಿಲ್ಲ. ನೀವು ಅಂದರೆ ಲಾಜಿಕನ್ನು ಸ್ವಲ್ಪ ಒಂದು ಮೈಂಡು ಕಾಮನ್ ಸೆನ್ಸನ್ನು ಯುಟಿಲೈಸ್ ಮಾಡ್ಕೊಂಡ್ರೂ ಕೂಡ ಅದನ್ನು ನೀವು ಉತ್ತರ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ, ಈ ಅಧಿಕಾರಿ ಮಂತ್ರಿಗಳಂತೂ ಇದಕ್ಕೆ ಸಂಬಂಧಪಟ್ಟಂಗೆ ಇದ್ದಾರೆಲ್ಲ ಕೇವಲ ರಾಜ್ಯದಲ್ಲಿ, ಹಾಗಾದರೆ ಕೇಂದ್ರದಲ್ಲೇ ಬರೋದಿಲ್ಲ ಅಂತಲೂ ಕೂಡ ನೀವು ಇದು ಮಾಡ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಕೇಂದ್ರದ ಸಂಬಂಧಪಟ್ಟಂಥ ಪಟ್ಟಿಗಳನ್ನು ನೀವು ಕೂಡ ಎಕ್ಸ್ಕ್ಲೂಡ್ ಮಾಡಿ ಈ ಉತ್ತರಕ್ಕೆ ಬರ್ಬೋದಾಗಿತ್ತು. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಯಾವ ವಿವರಣೆ ಸರಿಯಾಗಿದೆ? ಯಾವ ವಿವರಣೆ ಸರಿಯಾಗಿದೆ? ಸಂಸತ್ತಿನಿಂದ ಅಂತಾರಾಷ್ಟ್ರೀಯ ಕೌಲು ಒಡಂಬಡಿಕೆ ಸ್ಥಿರೀಕರಣಕ್ಕೆ ಭಾರತೀಯ ಸಂವಿಧಾನ ಅವಕಾಶ ನೀಡುತ್ತದೆ. ಸ್ಥಿರೀಕರಣ ಅಂದರೆ ರೇಟಿಫಿಕೇಷನ್. ರೇಟಿಫಿಕೇಷನ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕೌಲು ಒಡಂಬಡಿಕೆಗಳ ಸ್ಥಿರೀಕರಣಕ್ಕೆ ಅವಕಾಶ ನೀಡುವುದಿಲ್ಲ. ಭಾಳಷ್ಟು ಬಾರಿ ನಾವೇನಂತಂದರೆ ರೇಟಿಫಿಕೇಷನ್ ಮಾಡಿತು ಯಾವುದೋ ಒಂದು ಒಪ್ಪಂದಗಳನ್ನು, ಯಾವುದೇ ಒಂದು ಒಡಂಬಡಿಕೆಗಳನ್ನು ಸರ್ಕಾರ ಏನಾದರೂ ರೇಟಿಫಿಕೇಷನ್ ಮಾಡಿದೆ ಅಂತ ಕೇಳ್ತಾ ಇರ್ತೀವಿ. ಆ ಕಾರಣಕ್ಕಾಗಿ ಆಪ್ಷನ್ ಬಿ ಈಸ್ ರಾಂಗ್. ಸಂಸತ್ತಿನಿಂದ ಅಂತಾರಾಷ್ಟ್ರೀಯ ಕೌಲು ಸಂಸತ್ತಿನ ಅಂತಾರಾಷ್ಟ್ರೀಯ ಕೌಲು ಒಡಂಬಡಿಕೆ ಸ್ಥಿರೀಕರಣಕ್ಕೆ ಕೆಲವು ಸಂದರ್ಭಗಳ ಅಡಿಯಲ್ಲಿ ಮಾತ್ರ ಅವಕಾಶ ನೀಡುತ್ತದೆ. ಇದು ಕೂಡ ತಪ್ಪು. ಸಂಸತ್ತಿನಿಂದ ಅಂತಾರಾಷ್ಟ್ರೀಯ ಕೌಲುಗಳ ಸ್ಥಿರೀಕರಣಕ್ಕೆ ಮಾತ್ರ ಭಾರತೀಯ ಸಂವಿಧಾನ. ಕೇವಲ ಕೌಲುಗಳಿಗೆ, ಒಡಂಬಡಿಕೆಗಳಿಗೆಲ್ಲ ಅನ್ನೋದು ಇದು ಕೂಡ ತಪ್ಪು. ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ? ಎ ಇಸ್ ಅನ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಸಂಸತ್ತಿಗೆ ಅಪರಿಮಿತ ಅಧಿಕಾರಗಳನ್ನು ಕೊಡುವಂತೆ ತಿದ್ದುಪಡಿಗಳ ನ್ಯಾಯಿಕ ಪುನರಾವಲೋಕನವನ್ನು ನಿರಾಕರಿಸುವಂತೆ ವಿಧಿ 368ಕ್ಕೆ ಮಾಡಲ ತಿದ್ದುಪಡಿಗಳನ್ನು 1980ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕಿತ್ತು ಹಾಕಿತು. ಅಂದರೆ ಸಂಸತ್ತಿಗೆ ಅಪರಿಮಿತ ಅಧಿಕಾರಗಳನ್ನು ಕೊಡುವಂತೆ, ನಿರಾಕರಿಸುವಂತೆ ಮಾಡಲಾದಂಥ ತಿದ್ದುಪಡಿಗಳನ್ನು ಸರ್ವೋಚ್ಚ ನ್ಯಾಯಾಲಯ ಕಿತ್ತು ಹಾಕಿತ್ತು. ಆದರೆ ಯಾವ ಪ್ರಕರಣದಲ್ಲಿ ಅನ್ನುವಂಥದ್ದು ಇಲ್ಲಿಯ ಪ್ರಶ್ನೆ. ಇಲ್ಲಿಯ ಪ್ರಶ್ನೆ. ಹೀಗಾಗಿ ಯಾವುದು? ಮಿನರ್ವಾ ಮಿಲ್ ಪ್ರಕರಣ. ಇಲ್ಲಿ ನೋಡಿ, ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ಏನಂದ್ರೂ ಗೊತ್ತಿರತ್ತಪ್ಪ ಎಲ್ಲರಿಗೂ, ಹೌದಾ? ಇದ್ಯಾವುದು ಮಿನರ್ವಾ ಮಿಲ್ ಯಾವ ಸಂದರ್ಭದಲ್ಲಿತ್ತು? 1980ರಲ್ಲಿ. ಕೇಶವಾನಂದ ಭಾರತಿ ಪ್ರಕರಣ ಯಾವಾಗ ಆಯಿತು? ವೆರಿ ಫೇಮಸ್ ಬೇಸಿಕ್ ಸ್ಟ್ರಕ್ಚರ್ ಕೇಸ್. 1973. ಗೋಲಕ್ನಾಥ್ ಕೇಸ್ 1967. SR ಬೊಮ್ಮಾಯಿ ಕೇಸ್ 1994. ಇದರಲ್ಲಿರ್ತಕ್ಕಂಥ ವಿಷಯ ಯಾವುದಂತ ಗೊತ್ತಿಲ್ಲ ಅಂತಂದ್ರೂ ಕೂಡ ಇದು ನೀವು ಕೇಸನ್ನು ಕರೆಕ್ಟಾಗಿ ಗೊತ್ತಿದ್ದರೆ ಆನ್ಸರನ್ನು ನೀವು ಟಿಕ್ ಮಾಡ್ಬೋದು. ಈ ಎಲ್ಲವೂ ಕೂಡ ಆಲ್ರೆಡಿ ರಿಪೀಟೆಡ್ ಟಾಪಿಕ್ಸ್. ಈ ಕೆಳಕಂಡ ತನಿಖೆ ನಡೆಸುವುದಕ್ಕಾಗಿ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿ ಸೋಮಶೇಖರ್ ಸಮಿತಿಯನ್ನು ನೇಮಕ ಮಾಡಿತು. ಚರ್ಚ್ಗಳ ಮೇಲೆ ಆಕ್ರಮಣ, ಭೂ ವಿಷಯದ ಡಿನೋಟಿಫಿಕೇಷನ್, ಅಕ್ರಮ ಗಣಿಗಾರಿಕೆಯ ವಿಷಯ BPL ಕಾರ್ಡ್ಗಳ ವಿತರಣೆಯ ಅಕ್ರಮಗಳ ಬಗ್ಗೆ. ಸರಿಯಾದ ಉತ್ತರ ಚರ್ಚ್ಗಳ ಮೇಲೆ ಆಕ್ರಮಣ. ಭೂ ವಿಷಯದ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟಾಗೆ ಹಲವಾರು ಸಮಿತಿಗಳನ್ನು ನೇಮಕ ಮಾಡಲಾಗಿತ್ತು. ಅದರಲ್ಲಿ ಯಾವುದೂ ಕೂಡ ಅಂಥ ಫೇಮಸ್ ಸಮಿತಿಗಳಿಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಈ ಪ್ರಶ್ನೆಯನ್ನು ಆ ಸಂದರ್ಭದಲ್ಲಿ ನಡೆದಂಥ ಪ್ರಚಲಿತ ಘಟನೆಗಳ ಆಧರಿಸಿ, ಅಂದರೆ ಕರೆಂಟ್ ಅಫೇರ್ಸ್ ಆಧರಿಸಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಹೀಗಾಗಿ ಅಷ್ಟೊಂದು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಕಲ್ಪಿಸಿಕೊಳ್ಳಲಾಗಿರುವ ಜೀವನೋಪಾಯದ ಹಕ್ಕು ಯಾವ ತತ್ವವನ್ನು ಆಧರಿಸಿದೆ? DPSPಗಳೇನಿದಾವ ಅದರಲ್ಲಿ ಏನಂತೀವಿ ನಾವು, DPSPಗಳನ್ನು ಸಮಾಜವಾದಿ ತತ್ವಗಳು, ಗಾಂಧಿವಾದ ತತ್ವಗಳು, ಉದಾರವಾದಿ ತತ್ವಗಳಂತ ನಾವು ಡಿವೈಡ್ ಮಾಡ್ತೀವಿ. ಆದರೆ ಸಂವಿಧಾನದಲ್ಲಿ ಆ ರೀತಿಯಾದಂಥ ವಿಭಾಗವನ್ನು ಮಾಡಿಲ್ಲ.
ಇದು ನಮ್ಮ ಅಧ್ಯಯನಕ್ಕೆ ಅನುಗುಣವಾಗಿ ನಾವು ಅವನ್ನ ಡಿವಿಷನನ್ನು ಮಾಡಿಕೊಂಡಿದ್ದೀವಿ. ಹಾಗಾದರೆ ಜೀವನೋಪಾಯದ ಹಕ್ಕು ಯಾವುದರಲ್ಲಿ ಬರುತ್ತೆ ಸರ್? ಸಮಾಜವಾದಿ ತತ್ವದ ಅಡಿಯಲ್ಲಿ ಬರುತ್ತೆ. ಓಕೆ, ಸಮಾಜವಾದಿ ತತ್ವದ ಅಡಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿವರಣೆಗಳು ಸರಿಯಾಗಿದೆ, ಆದರೆ ಒಂದು ವಿವರಣೆ ಮಾತ್ರ ತಪ್ಪಾಗಿದೆ. ಭಾರತದಲ್ಲಿ 2 ಸದನಗಳ ವಿಧಾನಮಂಡಲವನ್ನು ಜಾರಿಗೊಳಿಸುವುದರಲ್ಲಿ ಅಡಗಿರುವ ನಿಜವಾದ ಭಾವನೆ ಎಂದರೆ ಆ ವಿವರಣೆ ಯಾವುದು? ಸ್ವಲ್ಪ ನನಗೇನು ಅನಿಸುತ್ತೆ ಈ ಪ್ರಶ್ನೆ ಗಡಬಡಾಗಿದೆ. ಓಕೆ, ಇಲ್ಲಿ ಕೆಳಕಂಡಂಥ ವಿವರಣೆಗಳನ್ನು ನಾವು ಓದಿಕೊಂಡು ಉತ್ತರವನ್ನು ಕೊಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಆಪ್ಷನ್ಗಳನ್ನು ನಾವು ನೋಡೋಣ. ರಾಜ್ಯಸಭೆಯ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೆ ನಿವೃತ್ತರಾಗುತ್ತಾರೆ. ಇದು ಪ್ರಶ್ನೆ. ಇದು ಆಪ್ಷನ್ ಕರೆಕ್ಟ್ ಇದೆ. ಕಲೆ, ಸಾಹಿತ್ಯ, ಸಮಾಜ ಸೇವೆ ಮೊದಲಾದವುಗಳಲ್ಲಿ ಅಗ್ರಗಣ್ಯರಾದವರನ್ನು ನಾಮನಿರ್ದೇಶನ ಮಾಡಲು ಸರ್ಕಾರಕ್ಕೆ ಅಧಿಕಾರವಿದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಧಿಕಾರ ಇದೆ. ಲೋಕಸಭೆಯ ಇಡಿಯಾಗಿ ಜನರ ಇಚ್ಛೆಯನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆಯು ಇಲ್ಲಿ ನೋಡಿ, ಲೋಕಸಭೆ ಜನರ ಇಚ್ಛೆ, ರಾಜ್ಯಸಭೆ ರಾಜ್ಯ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಕರೆಕ್ಟ್. ಹಣದ ಮಸೂದೆಯನ್ನು ಪ್ರಾರಂಭಿಸುವ ಅಧಿಕಾರ ರಾಜ್ಯಸಭೆಗೆ ಇರುವುದಿಲ್ಲ. ಇಲ್ಲಿ ಕೊಟ್ಟಂಥ ಎಲ್ಲ ಏನು ಅಂತಂದರೆ ಆಯ್ಕೆಗಳು ಸರಿಯಾಗಿವೆ. ಓಕೆ, ಸೊ 2012ರಲ್ಲಿ ಬಂತಲ್ಲ, ಇವೆಲ್ಲ ಪ್ರಶ್ನೆಗಳನ್ನು ನಾವು ಅವಲೋಕನ ಮಾಡಿದಾಗ ಯಾವ ಪ್ರಶ್ನೆಯೂ ಕೂಡ ರಿಪೀಟ್ ಆಗಿಲ್ಲ ಅಂತ ನಾವು ಆಲ್ರೆಡಿ 6 ದಿನದ ಪ್ರಶ್ನೆಗಳನ್ನು ಸರಿಸುಮಾರು 80 ಟಾಪಿಕ್ಗಳನ್ನ ಡಿಸ್ಕಸ್ ಮಾಡಿದ್ವಲ್ಲ, ಇದೇ ಟಾಪಿಕ್ಗಳಿಂದ 2012ರಲ್ಲಿ ಪ್ರಶ್ನೆಗಳೆಲ್ಲವೂ ರಿಪೀಟ್ ಆಗಿದೆ. ಸೋಮಶೇಖರ್ಗೆ ಒಂದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಅನ್ನು ಬಿಟ್ಟರೆ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ. ಓಕೆ, ಅಂದರೆ ಪ್ರಶ್ನೆನೇ ಯಥಾವತ್ತಾಗಿ ಕೇಳಿದ್ರು ಕೂಡ ಅಲ್ಲಿ ಕೊಟ್ಟಂಥ ಆಪ್ಷನ್ಗಳಿಗೆ ಯುಟಿಲೈಸ್ ಮಾಡಿಕೊಂಡು ಪ್ರಶ್ನೆಗಳನ್ನ ಡಿರೈವ್ ಮಾಡಲಾಗಿದೆ. ಅಲ್ಲಿ ಕೊಟ್ಟಂಥ ಕಾನ್ಸೆಪ್ಟನ್ನು ಯುಟಿಲೈಸ್ ಮಾಡಿಕೊಂಡು ಪ್ರಶ್ನೆಗಳನ್ನ ತೆಗೆಯಲಾಗಿದೆ. ಓಕೆ, ಆ ದೃಷ್ಟಿಕೋನದಲ್ಲಿ PYQ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ನಾವು ನೆಕ್ಸ್ಟ್ 8ನೇ ದಿನದಲ್ಲಿ ಮುಂದಿನ ದಿನಗಳಲ್ಲಿ 2015ಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ